ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಾಳೆ ದಿಂಡನ್ನು ಯೂಸ್ ಮಾಡಿಕೊಂಡು ಹೇಗೆ ಜ್ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ಬಾಳೆ ದಿಂಡನ್ನು ತಗೊಂಡಿದ್ದೇನೆ. ಅದನ್ನು ಹೊರಗಡೆ ಲೇಯರು, ಔಟರ್ ಲೇಯರ್ ಏನಿರುತ್ತೆ ಅದನ್ನು ತೆಗಿತಾ ಇದ್ದೇನೆ. ಬಾಳೆ ದಿಂಡನ್ನು ಯೂಸ್ ಮಾಡೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಸಹ ಆಗುತ್ತೆ. ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರೋದ್ರಿಂದ, ನಾರಿನಾಂಶ ಜಾಸ್ತಿ ಇರೋದ್ರಿಂದ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಕಿಡ್ನಿ ಸ್ಟೋನ್ ಸಹ ಕರಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಇದನ್ನು ಸೇವಿಸೋದ್ರಿಂದ ಬಾಡಿಲಿ ಏನು ಹೀಟ್ ಇರುತ್ತೋ ಅದು ಸಹ ಕಡಿಮೆ ಆಗುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಮಕ್ಕಳ ಇಮ್ಯುನಿಟಿ ಹೆಚ್ಚಾಗುತ್ತೆ. ಹಾಗೆ ಮಕ್ಕಳು ತುಂಬ ಹೈಡ್ರೇಟ್ ಆಗಿರ್ತಾರೆ, ಅವ್ರಿಗೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ, ಮತ್ತು ಹೊಟ್ಟೆಲಿ ಏನೇ ಸಮಸ್ಯೆ ಇದ್ದರೂ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ನೀವು ತಿಂಗಳಿಗೆ 2 ಸಲನಾದರೂ ಯೂಸ್ ಮಾಡಿ. ಇವಾಗ ಔಟರ್ ಲೇಯರು ಕಟ್ ಮಾಡಾಗಿದೆ ನಂದು. ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಕಟ್ ಮಾಡಿದಾಗ ನಿಮಗೊಂದು ನಾರಿನ ಥರ ಕಾಣಿಸುತ್ತೆ. ಅದನ್ನು ನೀವು ಈ ಥರ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಹಾಗೆ ಕಟ್ ಮಾಡಿದಂಥ ಬಾಳೆ ದಿಂಡನ್ನು ನೀವು ನೀರಲ್ಲಿ ಹಾಕಿಟ್ಕೊಳ್ಳಿ. ನೀರಲ್ಲಿ ಹಾಕಿಟ್ಕೊಂಡಂಥ ಬಾಳೆ ದಿಂಡನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಿಕ್ಸಿಗೆ ಹಾಕ್ತಾ ಇರೋದ್ರಿಂದ ಅದು ಆಮೇಲೆ ರುಬ್ಬಲ್ಲ, ಸೊ ಅದರಿಂದ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ಜಾರ್ಗೆ ಹೆಚ್ಕೊಂಡಂಥ ಬಾಳೆ ದಿಂಡು ಪೀಸ್ನ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಶುಂಠಿ, ಪೆಪ್ಪರ್ ಪೌಡರು, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಮೊಸರನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ತಾ ಇದ್ದೇನೆ. ರುಬ್ಕೊಂಡಂಥ ಜ್ಯೂಸನ್ನ ನಾನಿವಾಗ ಸೋಸ್ತಿದ್ದೀನಿ. ಬಾಳೆ ದಿಂಡಿನ ಜ್ಯೂಸು ರೆಡಿಯಾಗಿದೆ. ನೀವು ಇದಕ್ಕೆ ಸ್ವಲ್ಪ ಬೇಕಾದರೆ ಲಿಂಬೆಹಣ್ಣಿನ ರಸನೂ ಹಾಕ್ಕೊಂಡು ಕುಡಿಬೋದು, ಇಲ್ಲ ಹಾಗೆ ಸಹ ಕುಡಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.